ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಜ್ಞಾನ ವೈರಾಗ್ಯವತ್ಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುಂದೆ ವಿದ್ಯಾಗುರು ಮಮ. ಶ್ರೀ ಗೋಪಿಕಾಪತಿ ನಿವೇದಿತ ಸೃಷ್ಟಿಶಾಖ ಮುಖ್ಯೋರ್ ಬೋಧನ ವಿದೂಷಣ ತತ್ಪರಾಣಾಂ ಸಂದರ್ಶಿತೋ ನಿಜಗುಕ್ಷಿಕತಾರ್ಥಶಾಖ ಶ್ರೀಪಾದರಾಜಗುರುವೆಸ್ತು ನಮಃ ಶಿವಾಯ. ಶ್ರೀ ಹೈವದನ ರಂಗವಿಠಲ ಗೋಪಿನಾಥ ದೇವರ ಸಂಕಲ್ಪದಂತೆ ಶ್ರೀ ಶ್ರೀಪಾದರಾಜರ ಪರಮಾನುಗ್ರಹದಿಂದ ಶ್ರೀಪಾದರಾಜ ಮಠದ ಪರಂಪರೆಯಲ್ಲಿ ನಮಗೆ ಯತಿಗಳಾಗುವ ಸೌಭಾಗ್ಯ ದೊರೆತಿದೆ. ಪರಮಗುರುಗಳಾದ ಶ್ರೀ ವಿಜ್ಞಾನದಿ ತೀರ್ಥ ಶ್ರೀಪಾದಂಗಳವರ ಹಾಗೂ ಸನ್ಯಾಸ ಆಶ್ರಮ ಹಾಗೂ ಪಟ್ಟಾಭಿಷೇಕಗಳನ್ನು ಅನುಗ್ರಹಿಸಿದ ಶ್ರೀ ಕೇಶವನಿಧಿ ತೀರ್ಥರ ಪರಮಾನುಗ್ರಹವನ್ನು ಈ ಸಂದರ್ಭದಲ್ಲಿ ಕೃತಜ್ಞತಾಭಾವದಿಂದ ಸ್ಮರಿಸಿಕೊಳ್ಳುತ್ತೇವೆ. ಶ್ರೀಗಳ ಆಜ್ಞಾನುಸಾರವಾಗಿ ಪ್ಲವನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ತ್ರಯೋದಶಿ ಚತುರ್ದಶಿ ಪೌರ್ಣಿಮಾ 22, 23, 24ರಂದು ಬರುವ ಶ್ರೀ ಶ್ರೀಪಾದರಾಜರ ಆರಾಧನಾ ಮಹೋತ್ಸವದ ಅಂಗವಾಗಿ ಪ್ರತಿನಿತ್ಯ ನಾಡಿನ ವಿವಿಧ ವಿದ್ವಾಂಸರುಗಳಿಂದ ಶ್ರೀ ಶ್ರೀಪಾದರಾಜರ ಮಹಿಮಾ ಹಾಗೂ ಅವರ ಕೃತಿಗಳ ಚಿಂತನೆಯನ್ನು ಶ್ರೀಪಾದರಾಜ ಮಠದ ವತಿಯಿಂದ ನಡೆಸಲು ಬಯಸಿದ್ದೇವೆ. ಇದರ ಲಾಭವನ್ನು ಎಲ್ಲ ಸಜ್ಜನರು ಪಡೆದು ಕೃತಾರ್ಥರಾಗಬೇಕು. ಶ್ರೀ ಶ್ರೀಪಾದರಾಜರ ದಯದಿಂದ ಕೊರೋನಾ ಮಾರಿಯ ತೊಂದರೆ ಪರಿಹಾರವಾಗಿ ರಾಜ್ಯ ಹಾಗೂ ರಾಷ್ಟ್ರದ ಎಲ್ಲ ಜನರು ಆಯುಷ್ಯ, ಆರೋಗ್ಯ, ಮನಃಶಾಂತಿಗಳನ್ನು ಪಡೆಯಲೆಂದು ಶ್ರೀ ಶ್ರೀಪಾದರಾಜರ ಸಂಪೂಜಿತ ಶ್ರೀ ಹೈವದನ ರಂಗವಿಠಲ ಗೋಪಿನಾಥ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ದೇವಲೋಕದ ಗಂಗೆಯನ್ನು ಭಗೀರಥ ಧರೆಗಿಳಿಸಿದ ಗಂಗಾವತರಣದ ಪುಣ್ಯಮಾಸ ಜ್ಯೇಷ್ಠ ಮಾಸ. ಉತ್ತಮ ಎತ್ತರದ ಗಂಗೆಯನ್ನು ದಕ್ಷಿಣದ ಮುಳಬಾಗಿಲಿಗೆ ನರಸಿಂಹತೀರ್ಥಕ್ಕೆ ಬರುವಂತೆ ಮಾಡಿದ ಶ್ರೀ ಶ್ರೀಪಾದರಾಜರ ಆರಾಧನೆಯು ಜ್ಯೇಷ್ಠ ಮಾಸದಲ್ಲಿಯೇ ಬರುವುದು ಕೂಡ ತುಂಬ ಉಚಿತವಾಗಿದೆ. ಶಿವನ ಜೊತೆಯಲ್ಲಿ ನಿಂತ ಗಂಗೆಯನ್ನು ಭಗೀರಥ ಧರೆಗಿಳಿಸಿದರೆ ವೇದಶಾಸ್ತ್ರಗಳ ಜಜಾಡೂತದಲ್ಲಿ ನೆಲೆಸಿದ್ದ ತತ್ವಜ್ಞಾನದ ಗಂಗೆಯನ್ನು ಕನ್ನಡದ ದಾಸಸಾಹಿತ್ಯದ ಮೂಲಕ ಭಗವದ್ಭಕ್ತರ ಹೃದಯ ಮೈದಾನಕ್ಕೆ ಹರಿಸಿದ ಭಗೀರಥು ಶ್ರೀ ಶ್ರೀಪಾದರಾಜರು. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥರ ಕರಕಮಲ ಸಂಜಾತ ಸಾಕ್ಷಾತ್ ಪರಂಪರೆಯ ಧ್ರುವತಾರೆ ಶ್ರೀ ಶ್ರೀಪಾದರಾಜರು 5 ವರ್ಷದ ಬಾಲಕನಾಗಿದ್ದಾಗಲೇ ತಪಸ್ಸಿನಿಂದ ವಾಸುದೇವನ ಸಾಕ್ಷಾತ್ಕಾರ ಪಡೆದ ಸುನೀತಿ ಪುತ್ರ ಧ್ರುವ ಸದುಭಿರುಚಿ ಹಾಗೂ ಉತ್ತಮ ನೀತಿಯ ರಾಜಮಾರ್ಗದಲ್ಲಿ ನಡೆಯುತ್ತವರಿಗೆ ಮಾತ್ರ ಭಗವಂತನ ಅನುಗ್ರಹ ಹಾಗೂ ಧ್ರುವ ಶಾಶ್ವತ ಸ್ಥಾನ ಎಂಬುದನ್ನು ಸಮಾಜಕ್ಕೆ ತಿಳಿಸಿಕೊಟ್ಟವರು. ಅಂತಹವರ ಧ್ರುವನ ಅವತಾರ ಶ್ರೀ ಶ್ರೀಪಾದರಾಜರು. ಅವರ ಸಂಸ್ಮರಣೆಯ ಈ ಜ್ಞಾನಯುಗದಲ್ಲಿ ಎಲ್ಲ ಭಗವದ್ಭಕ್ತರು ಭಾಗವಹಿಸಿ ಧನ್ಯರಾಗಲೆಂದು ಆಶಿಸುತ್ತಾ ಶ್ರೀ ನಾರಾಯಣ ಸ್ಮರಣೆಗಳು ಮಾಡುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಜಿತಂ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ದುರ್ವಾದಿವಾರಣ ವಿದಾರಣ ತೂರ್ಣ ಪೂರ್ಣ ಪ್ರಜ್ಞೋಕ್ತ ಯುಕ್ತಿ ನಯಸನ್ನಖರೋಜ್ವಲಾಯ ವ್ಯಾಖ್ಯಾ ನಿರಂತರ ನಿನಾದ ಮೃಗಾಧಿಪಾಯ ಶ್ರೀಪಾದರಾಜ ಗುರವೇಸ್ತು ನಮಃ ಶುಭಾಯ. ಶ್ರೀ ಶ್ರೀಪಾದರಾಜ ಗುರುಭ್ಯೋ ನಮಃ. ಶ್ರೀಪಾದರಾಜ ಮಠದ ಭವ್ಯ ಪರಂಪರೆಯಲ್ಲಿ ಇತ್ತೀಚೆಗೆ ಆಶ್ರಮವನ್ನು ಸ್ವೀಕಾರ ಮಾಡಿದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಅವರ ಅಪೇಕ್ಷೆಯಂತೆ ಹಾಗೂ ಅವರ ಗುರುಗಳಾದ ಶ್ರೀ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರ ಆದೇಶದಂತೆ ಶ್ರೀಪಾದರಾಜರ ಆರಾಧನಾ ಅಂಗವಾಗಿ ಇಂದಿನಿಂದ ಪ್ರಾರಂಭ ಮಾಡಿಕೊಂಡು ಶ್ರೀಪಾದರಾಜರ ಮಹಿಮೆ ಹಾಗೂ ಅವರ ಕೃತಿಗಳ ಅರ್ಥಚಿಂತನೆಯ ಅನುಸಂಧಾನದ ಕ್ರಮವನ್ನು ವಿವಿಧ ವಿದ್ವಾಂಸರಿಂದ ನಡೆಸುವಂಥ ವ್ಯವಸ್ಥೆಯನ್ನು ಶ್ರೀಮಠದ ವತಿಯಿಂದ ಮಾಡಲಾಗಿದೆ. ಈ ದಿನ ಮೊದಲು
ಶ್ರೀಪಾದರಾಜರ ಪ್ರಸಿದ್ಧ ಕೃತಿಯಾದ ಮಧ್ವನಾಮದ ಚಿಂತನೆಯನ್ನು ಹರುವಾಯಿ ಗುರುಗಳ ಅನುಗ್ರಹದಿಂದ ಯಥಾಮತಿ ಎಲ್ಲ ಪ್ರೇಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು. ಶ್ರೀ ಶ್ರೀ ಜಗದ್ಗುರು ಮಧ್ವಾಚಾರ್ಯರ ಭವ್ಯ ಪರಂಪರೆಯ ಸಾಕ್ಷಾತ್ ಪರಂಪರೆಯ ಶ್ರೀ ಪದ್ಮನಾಭ ತೀರ್ಥ ಶಿಷ್ಯರ ಕರಕಮಲ ಸಂಜಾತ ಪರಂಪರೆಯಲ್ಲಿ ಧ್ರುವತಾರೆಯಾಗಿ ಮೆರೆದ ಮಹನೀಯರು. ಅವರ ಹೆಸರಿನಿಂದಲೇ ಮಠದ ಪರಂಪರೆ ಇವತ್ತಿಗೂ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಂತಹ ಶ್ರೀಪಾದರಾಜರು ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು, ಲಕ್ಷ್ಮೀನಾರಾಯಣ ಮುನಿಗಳು, ಯೋಗಿಗಳು, ಶ್ರೀಪಾದರಾಜರು ಎಂಬುದಾಗಿ ತಮ್ಮ ವ್ಯಕ್ತಿತ್ವದಿಂದ ಅನೇಕ ಮಹತ್ವದ ಬಿರುದು ಬಾವಲಿಗಳನ್ನು ಪಡೆದಂತಹ ಮಹನೀಯರು. ಅಂತಹ ಶ್ರೀಪಾದರಾಜರ ಕೃತಿಗಳಲ್ಲಿ ಮಧ್ವನಾಮ ಅತ್ಯಂತ ಪ್ರಸಿದ್ಧವಾದ ಮಂತ್ರತುಲ್ಯವಾದ ಮಹಾಕೃತಿಯರು. ವಿಶೇಷವಾಗಿ ಮಾಧ್ವ ಸಮಾಜದ ಎಲ್ಲ ಮಹಿಳೆಯರು ಸಂಪ್ರದಾಯದ ಪರಿಚಯ ಇರತಕ್ಕಂಥವರು ಪ್ರತಿನಿತ್ಯ ಜೀವೋತ್ತಮರಾದ ವಾಯುದೇವರ ಮಂಗಳ ಮಹಿಮೆಯನ್ನು, ಸರ್ವೋತ್ತಮನಾದ ಭಗವಂತನ ಮಹಿಮೆಯ ಅನುಸಂಧಾನವನ್ನು ಮಧ್ವನಾಮದ ಮೂಲಕ ಪಾರಾಯಣ ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಎಲ್ಲ ಮನುಕುಲದ ಎಲ್ಲ ಸಜ್ಜನರೂ ಪಠಿಸಬೇಕಾದ ಯಾವುದೇ ವಿಧವಾದ ಆಪತ್ತುಗಳು ಇದ್ದರೂ ಕೂಡ ಅದೆಲ್ಲವನ್ನೂ ಪರಿಹಾರ ಮಾಡುವಂತಹ ದಿವ್ಯವಾದ ಅದ್ಭುತ ಸ್ತೋತ್ರ ಶ್ರೀ ಮಧ್ವನಾಮ. ಶ್ರೀ ಮಧ್ವನಾಮದಲ್ಲಿ ಶ್ರೀಪಾದರಾಜರು ವಾಯುದೇವರ ಮೂಲ ರೂಪದ ಮಹಿಮೆ ಮತ್ತು ರಾಮಾಯಣದಲ್ಲಿ ಬರುವ ಹನುಮಂತನ ಚರಿತ್ರೆ, ಮಹಾಭಾರತದಲ್ಲಿ ಬರುವ ಭೀಮಸೇನನ ಚರಿತ್ರೆ ಮತ್ತು ಮಧ್ವಾಚಾರ್ಯರ ಅವತಾರದ ಹಿನ್ನೆಲೆ ಹಾಗೂ ಮಧ್ವಾಚಾರ್ಯರು ನಿರೂಪಿಸಿದ ತತ್ವ ಇಷ್ಟನ್ನು ಸಂಗ್ರಹ ಮಾಡಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರ ಈ ಅದ್ಭುತವಾದ ಕೃತಿಯಲ್ಲಿ ಮೇಲುನೋಟಕ್ಕೆ ಸರಳವಾದ ಕನ್ನಡದ ಪದ್ಯಗಳು, ರಾಮಾಯಣ ಮಹಾಭಾರತಗಳಲ್ಲಿ ಬರುವ ವಾಯುದೇವರ ಮಂಗಲ ಚರಿತ್ರೆಯ ಸಂಗ್ರಹಾತ್ಮಕವಾದ ಕೃತಿ, ಉಪನಿಷತ್ತುಗಳಲ್ಲಿ ನಿರೂಪಿತವಾದ ವಾಯುದೇವರ ಮೂಲ ರೂಪದ ಮಹಿಮೆಯ ಸಂಗ್ರಹ, ಇದೆಲ್ಲವೂ ಇದರಲ್ಲಿ ಅಡಕವಾಗಿದೆ. ಈ ಮಧ್ವನಾಮದ ಬಗ್ಗೆ 4 ಮಾತುಗಳನ್ನು ಆಡುವ ಮುಂಚೆ ಒಂದು ನಾನು ಕೇಳಿದ ಅನುಭವವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಬಹಳ ಹಿಂದೆ ಹಾವೇರಿಗೆ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಆದೇಶದಂತೆ ಅಲ್ಲಿ ಇರುವ ಕೃಷ್ಣ ಮಂದಿರದಲ್ಲಿ ಪ್ರವಚನಕ್ಕೆ ಹೋದಾಗ ಅಲ್ಲಿದ್ದಂಥ ಒಬ್ಬ ಹಿರಿಯರು, ರಂಗಣ್ಣ ಅಂತ, ಅವರು ಈ ಮಧ್ವನಾಮದ ಅದ್ಭುತವಾದ ಒಂದು ಮಹಿಮೆಯನ್ನು ನನಗೆ ತಿಳಿಸಿದರು. ಅದನ್ನು ಮಧ್ವನಾಮದ ಪರಿಚಯ ಇರತಕ್ಕಂಥವರೆಲ್ಲರೂ ತಿಳಿದುಕೊಳ್ಳಬೇಕಾದದ್ದು. ಒಮ್ಮೆ ಅವರ ಹಳ್ಳಿಯ ಹೊಲದಲ್ಲಿ ಬೆಳಗಿನ ಜಾವ ಬಾವಿಯಲ್ಲಿ ಸ್ನಾನ ಮಾಡಿ ಏಕನಾದವನ್ನು ಬಾರಿಸಿಕೊಂಡು ರಸ್ತೆಯಲ್ಲಿ ಬರುವಂತಹ ಭಿಕ್ಷೆ ದವಸ ಧಾನ್ಯಗಳನ್ನು ಬೇಡತಕ್ಕಂಥವ್ರು ಬರ್ತಾರೆ. ಇವತ್ತಿಗೂ ಹಳ್ಳಿಗಳ ಕಡೆ ಬರ್ತಾರೆ. ಅಂತಹವರು ಬೆಳಗಿನ ಜಾವ ಆ ಬಾವಿಯಲ್ಲಿ ಸ್ನಾನ ಮಾಡಿ ಗಟ್ಟಿಯಾಗಿ ಮಧ್ವನಾಮವನ್ನು ಏಕನಾದ ಬಾರಿಸಿಕೊಂಡು ಹೇಳ್ತಾ ಇದ್ರಂತೆ. ಇವರಿಗೆ ಆಶ್ಚರ್ಯ ಆಯಿತು, ಯಾರು ಈ ಬೆಳಗಿನ ಜಾವ ಈ ಹೊಲದಲ್ಲಿ ಮಧ್ವನಾಮವನ್ನು ಇಷ್ಟು ಜೋರಾಗಿ ರಾಗವಾಗಿ ಹೇಳ್ತಾ ಇದ್ದಾರೆ ಅಂತ. ಅವರನ್ನು ಸಮೀಪಿಸಿ ಇದು ಹೇಗೆ ನಿಮಗೆ ಪರಿಚಯವಾಯಿತು ಅಂತ ಕೇಳಿದಾಗ ಅವರ ಅನುಭವದ ಒಂದು ಕಥೆಯನ್ನು ಹೇಳಿದ್ರಂತೆ. ನಾವು ಸವಣೂರಿಗೆ ಹೋಗಿದ್ವಿ. ಬೆಳಗಿಂದ ಸಂಜೆಯ ತನಕ ಬಿಸಿಲ ಜಳದಲ್ಲಿ ನಾವು ಎಲ್ಲ ರಸ್ತೆಗಳಲ್ಲಿ ಸುತ್ತಾಡಿದ್ರೂ ಕೂಡ ನಮ್ಮ ಜೋಳಿಗೆಯಲ್ಲಿ ಹಿಡಿ ದವಸ ಧಾನ್ಯ ಬೀಳಲಿಲ್ಲ, ಒಂದು 4 ಕಾಸು ಹುಟ್ಟಲಿಲ್ಲ. ಆಗ ಆ ಊರಿನ ಒಬ್ಬ ಬ್ರಾಹ್ಮಣರಲ್ಲಿ ಕೇಳಿದ್ವಿ, ಏನು ಬೆಳಗಿಂದ ಸಂಜೆಯ ತನಕ ಈ ಬಿಸಿಲಲ್ಲಿ ಸುತ್ತಿದ್ದೇವೆ, ನಮ್ಮ ಜೋಳಿಗೆಗೆ ಹಿಡಿ ದವಸ ಧಾನ್ಯ ಬರಲಿಲ್ಲ ಹಾಗೆ ಅಂತ ನಾವು ಹೇಳಿಕೊಂಡ್ವಿ. ಆಗ ಅವರು, ನೀವು ಇನ್ನು ಮುಂದೆ ಭಿಕ್ಷೆಗೆ ಹೊರಡುವ ಮುಂಚೆ ಮಧ್ವನಾಮ ಅಂತ ನಿಮಗೊಂದು ಹೇಳ್ಕೊಡ್ತೇನೆ, ಇದನ್ನು ಪಾರಾಯಣ ಮಾಡಿ ಹೊರಡ್ರಿ ಅಂತ ಹೇಳಿ ಅವರು ನಮಗೆ ಮಧ್ವನಾಮ ಅನ್ನುವ ಹಾಡನ್ನು ಹೇಳಿಕೊಟ್ರು. ಮರುದಿವಸ ಅದನ್ನು ಹೇಳಿಕೊಂಡು ಮೇಲೆ ನಾವು ಭಿಕ್ಷೆಗೆ ಹೊರಟಾಗ ನಮ್ಮ ಜೋಳಿಗೆ ತುಂಬ ದವಸ ಧಾನ್ಯಗಳು ತುಂಬಿತ್ತು, ಕೈ ತುಂಬ ಸಂಪತ್ತು ಸಂಪಾದನೆಯಾಗಿತ್ತು. ಅವತ್ತಿನಿಂದ ಪ್ರತಿನಿತ್ಯ ನಾವು ಬೆಳಗಿನ ಜಾವ ಇದನ್ನು ಹೇಳಿಕೊಂಡೇ ಭಿಕ್ಷೆಗೆ ಹೊರಡೋದು ಎಂಬುದಾಗಿ ಆ ಏಕನಾದ ತಂಬೂರಿಯನ್ನು ಬಾರಿಸಿಕೊಂಡು ಮನೆ ಮನೆ ಮುಂದೆ ರಸ್ತೆಯಲ್ಲಿ ಸಾಗುವಂತಹ ಪಾಮರ ಜನರು ಮಧ್ವನಾಮದ ಮಹಿಮೆಯನ್ನು ಅನುಭವಿಸಿ ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು ಅಂತ ಈ ಕಥೆಯನ್ನು ಹೇಳಿದರು. ಅಂದರೆ ಶ್ರೀಪಾದರಾಜರ ಸ್ಮರಣೆ ಮಾಡಿಕೊಂಡ್ರೆ ಮೃಷ್ಟಾನ್ನ ಅಂತ ಏನು ಲೋಕ ಪ್ರಸಿದ್ಧಿ ಇದೆ, ಅದರಂತೆ ಅವರ ಕೃತಿರತ್ನಗಳನ್ನು ಪಾರಾಯಣ ಮಾಡಿದರೂ ಕೂಡ ಸಂಪತ್ತು, ಅನ್ನ ಸಮೃದ್ಧಿಯಾಗತ್ತೆ.
ಆಪತ್ತು ಪರಿಹಾರವಾಗತ್ತೆ ಅನ್ನುವಂತಹ ಮಹಿಮೆ ಇದರಿಂದ ನಮಗೆ ತಿಳಿದು ಬರುತ್ತೆ. ಶ್ರೀಪಾದರಾಜರ ಈ ಮಧ್ವನಾಮದಲ್ಲಿ ಆರಂಭದಲ್ಲಿ ಪಲ್ಲವಿ ಇದೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಎಂಬುದಾಗಿ ಪ್ರಸಿದ್ಧವಾದ 2 ಸಾಲಿನ ಸರಳವಾದ ಒಂದು ಪಲ್ಲವಿ ಇದೆ. ಈ ಪಲ್ಲವಿಯ ಅರ್ಥಚಿಂತನೆಯನ್ನ ಸೂಕ್ಷ್ಮವಾಗಿ ನಾನು ಹೇಳ್ತೇನೆ, ಸಮಯಾವಕಾಶ ಕಡಿಮೆ ಇರೋದ್ರಿಂದ. ಅದರಲ್ಲಿ ಎಷ್ಟು ತತ್ವವನ್ನು ತುಂಬಿದ್ದಾರೆ ಶ್ರೀಪಾದರಾಜರು. ಶಾಸ್ತ್ರದ ಅಭ್ಯಾಸದ ಹಿನ್ನೆಲೆಯಲ್ಲಿ ಶ್ರೀಪಾದರಾಜರ ಪದಗಳನ್ನು ನಾವು ಅನ್ವೇಷಣೆ ಮಾಡಿಕೊಂಡು ಹೋದರೆ, ಅದರ ಬೆನ್ನು ಹತ್ತಿ ಹೋದರೆ ಎಷ್ಟೆಷ್ಟು ಸೂಕ್ಷ್ಮವಾದ ಪ್ರಮೇಯಗಳು ನಮಗೆ ಪರಿಚಯವಾಗತ್ತೆ ಅನ್ನುವುದಕ್ಕೆ ಸುಮ್ಮನೆ ಈ ಪಲ್ಲವಿಯ ಒಂದನ್ನು ಮಾತ್ರ ನಾನು ಪರಿಚಯ ಮಾಡಿಸ್ತೇನೆ. ಪ್ರಾಣದೇವರಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮಗೆ ಇದನ್ನು ಓದಿದ ಕೂಡಲೇ ಅರ್ಥ ಆಗತ್ತೆ. ಆದರೆ ಪ್ರಾಣದೇವರು ಜೀವೋತ್ತಮರು, ಭಗವಂತ ಸರ್ವೋತ್ತಮ. ನಾವು ರಾಮನಿಗೆ ಜಯವಾಗಲಿ, ಕೃಷ್ಣನಿಗೆ ಜಯವಾಗಲಿ, ಪ್ರಾಣದೇವರಿಗೆ ಜಯವಾಗಲಿ ಅಂತ ನಾವೇನು ಅವರಿಗೆ ಹರಿಸೋದು ಹಾಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಇಲ್ಲಿ ಜಯವಾಗಲಿ ಪ್ರಾಣದೇವರಿಗೆ, ದೇವರಿಗೆ ಜಯವಾಗಲಿ ಅಂತಂದರೆ ಇಲ್ಲಿ ಜಯ ಅನ್ನೋ ಶಬ್ದಕ್ಕೆ ಗೆಲುವು ಅಂತ ಅರ್ಥ ಅಲ್ಲ. ಅವರು ನಿತ್ಯ ಜಯಶೀಲರೇ. ಮತ್ತೆ ಅಲ್ಲಿ ಜಯ ಅಂದರೆ ಉತ್ತಮ ಅಂತ ಅರ್ಥ. ಕೃಷ್ಣನಿಗೆ ಜಯವಾಗಲಿ ಅಂದರೆ ಕೃಷ್ಣನ ಸರ್ವೋತ್ತಮ ಅನ್ನೋ ಜ್ಞಾನ ನಮಗೆ ಬರಲಿ ಅಂತ ಅರ್ಥ. ಪ್ರಾಣದೇವರಿಗೆ ಜಯವಾಗಲಿ ಅಂದರೆ ಪ್ರಾಣದೇವರು ಜೀವೋತ್ತಮರು ಎಂಬ ತಿಳುವಳಿಕೆ ನಮಗೆ ಕೊಡಲಿ ಅಂತ ಹೀಗೆ ಈ ಪ್ರಾರ್ಥನೆಯ ಅರ್ಥ ಅನ್ನುವುದನ್ನು ಶಾಸ್ತ್ರದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂತ 2 ಶಬ್ದಗಳನ್ನು ಹೇಳಿದ್ದಾರೆ. ಜಗತ್ರಾಣ ಅಂದರೆ ತ್ರಾಣ ಶಬ್ದಕ್ಕೆ ರಕ್ಷಣೆ ಮಾಡ್ತಾರೆ ಅಂತ ಅರ್ಥ, ಮತ್ತೆ ಬಲ ಸಾಮರ್ಥ್ಯ ಅಂತ ಅರ್ಥ. ಜಗತ್ ತ್ರಾಣ ಅಂದರೆ ಜಗತ್ತನ್ನು ರಕ್ಷಣೆ ಮಾಡುವವರು. ಪ್ರಾಣದೇವರು ಜಗತ್ತನ್ನು ಹೇಗೆ ರಕ್ಷಣೆ ಮಾಡ್ತಾರೆ? ಅವರು ಗಾಳಿಯಲ್ಲಿ ನಿಂತು ನಮ್ಮೊಳಗೆ ಪ್ರಾಣವಾಯುವಾಗಿ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿ ಉಸಿರಾಡಿಸಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಸೂರ್ಯನಲ್ಲಿ ಅಂತರ್ಗತನಾಗಿ ಸೌರಶಕ್ತಿಯನ್ನು ನಮ್ಮ ಮೇಲೆ ಪ್ರವಹಿಸಿ ನಮ್ಮ ದೇಹ ಬುದ್ಧಿಗಳ ಪ್ರಚೋದನೆಗೆ ಕಾರಣರಾಗ್ತಾರೆ. ಅಗ್ನಿ ಅಂತರ್ಗತರಾಗಿ ಎಲ್ಲರ ಜಠರಾಗ್ನಿ ಒಳಗಿದ್ದು ಆ ಪರಮಾತ್ಮನ ಪ್ರೇರಣೆಯಿಂದ ಆಹಾರವನ್ನು ಪಚನ ಮಾಡ್ತಾರೆ. ನೀರಿನಲ್ಲಿ ವಿಶೇಷವಾದ ಒಂದು ರೂಪದಿಂದ ಇದ್ದುಕೊಂಡು ನಮ್ಮ ದಣಿವಾರಿಸ್ತಾರೆ. ಹೀಗೆ ನಾನಾ ಮುಖಗಳಿಂದ ಪ್ರಾಣದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಜಗತ್ತನ್ನು ತ್ರಾಣ ರಕ್ಷಣೆ ಮಾಡುವವರು ಪ್ರಾಣದೇವರು. ಇನ್ನೊಂದು ಜಗದೊಳಗೆ ಸುತ್ರಾಣ, ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠರಾದವರು ಪ್ರಾಣದೇವರು ಎಂಬುದಾಗಿ ಈ ಮಾತಿನ ಅರ್ಥ. ಇದರಿಂದ ವಾಯುದೇವರು ಜೀವೋತ್ತಮರು ಅನ್ನುವುದನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾಕೆಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಿಶೇಷವಾದ ಪ್ರಮಾಣವನ್ನು ಕೊಟ್ಟು ಒಂದು ಅಂಶವನ್ನು ಹೇಳ್ತಾರೆ. ಕ್ಷತ್ರಿಯಾಭಿಮಾನಿ ದೇವತೆಗಳಲ್ಲಿ ಯಾರು ಬಲದಲ್ಲಿ ಅತ್ಯಧಿಕರೋ ಅವರಲ್ಲೇ ಜ್ಞಾನ, ಭಕ್ತಿ ಮುಂತಾದ ಎಲ್ಲ ಗುಣಗಳು ಅತ್ಯಧಿಕವಾಗಿರುತ್ತೆ ಅಂತ ತಿಳಿಸಿಕೊಡ್ತಾರೆ. ಇದು ದೇವತೆಗಳಲ್ಲಿ ಮಾತ್ರ, ಅದರೊಳಗೂ ಕ್ಷತ್ರಿಯಾಭಿಮಾನಿ ದೇವತೆಗಳಲ್ಲಿ ಈ ನಿಯಮ, ಮನುಷ್ಯರಲ್ಲಿ ಅಲ್ಲ. ಆದ್ದರಿಂದ ಕ್ಷತ್ರಿಯಾಭಿಮಾನಿ ದೇವತೆಗಳಾದ ವಾಯುದೇವರಲ್ಲಿ ಅತ್ಯಧಿಕವಾದ ಬಲ ಇರೋದರಿಂದ ಅವರಲ್ಲೇ ಅತ್ಯಧಿಕವಾದ ಜ್ಞಾನ, ಭಕ್ತಿ ಮುಂತಾದ ಸದ್ಗುಣಗಳು ಅಂತ ಒಂದು ಶಾಸ್ತ್ರದಲ್ಲಿ ನಿರೂಪಿತವಾದ ಒಂದು ವ್ಯಾಪ್ತಿ. ಆ ವಾಯುದೇವರು ಅತ್ಯಂತ ಬಲಿಷ್ಠರು ಅಂತ ಅಷ್ಟೇ ತಿಳ್ಕೊಂಡ್ರೆ ಸಾಲದು. ಅಲ್ಲಿ ಕೆಲವು ವಿಶೇಷ ಅಂಶವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಬಲ ಎಲ್ಲರಿಗಿಂತ ಅತ್ಯಧಿಕವಾಗಿರಬೇಕು. ಆದರೆ ಆ ಬಲ ಯಾರದೋ ಆವೇಶದಿಂದ ಬಂದ ಬಲ ಆಗಿರಬಾರದು, ಯಾರದೋ ವರದಿಂದ ಬಂದ ಬಲ ಆಗಿರಬಾರದು, ಯಾವುದೋ ಆಯುಧಗಳ ಪ್ರಭಾವದಿಂದ ಬಂದ ಬಲ ಆಗಿರಬಾರದು. ಅದು ಸಹಜವಾದ ಬಲ ಆಗಿರಬೇಕು. ಇದು ಒಂದು ಅಂಶ. ಇನ್ನೊಂದು, ಈ ಬಲ ಭಗವಂತನ ಸೇವಾ ಕಾರ್ಯಕ್ಕೆ ಭಕ್ತಿಯಿಂದ ವಿನಿಯೋಗ ಆಗಬೇಕೆ ಹೊರತು ಭಗವದ್ವಿರೋಧಿಯಾದ ಕಾರ್ಯದಲ್ಲಿ ಇದರ ಬಳಕೆ ಆಗಬಾರದು. ಇದು ಮತ್ತೊಂದು ಮಹತ್ವದ ಅಂಶ. ಈ ಎರಡೂ ದೃಷ್ಟಿಯನ್ನು ತೆಗೆದುಕೊಂಡಾಗ ಪ್ರಾಣದೇವರಲ್ಲಿ ಅತ್ಯಧಿಕವಾದ ಬಲ ಅದು ಸಹಜವಾಗಿ ಇರತಕ್ಕಂಥ ಬಲ, ಅದು ಭಗವಂತನ ಸೇವಾ ಕಾರ್ಯಗಳಿಗೆ ವಿನಿಯೋಗವಾಗತಕ್ಕಂಥ ಬಲ. ಅದಕ್ಕೆ ಭಗವತ್ ಕಾರ್ಯ ಸಾಧಕ ಅಂತ ಪ್ರಾಣದೇವರನ್ನು ನಾವು ಕೊಂಡಾಡ್ತೇವೆ. ಆದ್ದರಿಂದ ಅತ್ಯಧಿಕವಾದ ನಿರುಪಾಧಿಕವಾದ ಭಗವದ್ ಅನುಗ್ರಹ ಸಂಪನ್ನವಾದ ಬಲ ಪ್ರಾಣದೇವರಿಗೆ ಇರತಕ್ಕಂಥದ್ದಾದ್ದರಿಂದ ಅವರಲ್ಲಿಯೇ ಎಲ್ಲ ಸದ್ಗುಣಗಳು ಅವರಲ್ಲಿ ಅಧಿಕವಾಗಿದೆ. ಆದ್ದರಿಂದ ಅವರು ಜೀವೋತ್ತಮರು ಎಂಬ ಅಂಶವನ್ನು ಇಲ್ಲಿ ಹೇಳ್ತಾರೆ. ಅಖಿಲ ಗುಣ ಸದ್ಧಾಮ ಅಂತ. ಈ ಅಖಿಲ ಗುಣ ಸದ್ಧಾಮ ಅನ್ನುವ ಶಬ್ದ ಹರಿವಾಯುಗಳಿಗಿರತಕ್ಕಂತಹ ಪರಸ್ಪರ ಸ್ನೇಹ ಏನಿದೆ ಅದನ್ನು ನಿರೂಪಣೆ ಮಾಡ್ತಾ ಇದೆ. ಅಖಿಲ ಗುಣ ಅಂದರೆ ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತ.
ಅವನು ವಾಸ ಮಾಡುವ ನಿರ್ದಿಷ್ಟವಾದ ಧಾಮ ಅಂದರೆ ನೆಲೆಮನೆ, ಅದು ಪ್ರಾಣದೇವರು. ಪ್ರಾಣದೇವರಲ್ಲಿ ಕಲಿ ಆವೇಶ ಮೊದಲಾದ ಯಾವ ದೋಷಗಳೂ ಇಲ್ಲ. ಆದ್ದರಿಂದ ಪ್ರಾಣದೇವರ ಹೃದಯ ಯಾವಾಗಲೂ ನಿರ್ದುಷ್ಟವಾಗಿರುತ್ತೆ. ಅವರ ನಿರ್ದುಷ್ಟವಾದ ಹೃದಯದಲ್ಲಿ ಅನಂತ ಗುಣ ಪರಿಪೂರ್ಣನಾದ ನಿರ್ದೋಷನಾದ ಭಗವಂತ ಯಾವಾಗಲೂ ನೆಲೆಸಿರ್ತಾನೆ. ಆದ್ದರಿಂದ ಪ್ರಾಣದೇವರ ಹೃದಯದಲ್ಲಿ ಭಗವಂತ ಯಾವಾಗಲೂ ನೆಲೆಸಿರ್ತಾನೆ ಅಂಥೇಳಿ ಬ್ರಹ್ಮಧಾಮ ಅನ್ನುವ ಶಬ್ದದಿಂದ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಅದನ್ನೇ ಶ್ರೀಪಾದರಾಜರು ಅಖಿಲ ಗುಣ ಸದ್ಧಾಮ ಅಂತ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಪ್ರಾಣದೇವರಿಗೆ ಅನಿಲ ಅಂತ ಒಂದು ಹೆಸರಿದೆ. ಅನಿಲ ಅಂದರೆ ಅಂದರೆ ಗುಣಪರಿಪೂರ್ಣನಾದ ಪರಮಾತ್ಮ, ಅವನಲ್ಲಿ ನಿಲಯ ಅಂದರೆ ವಾಸ ಮಾಡತಕ್ಕಂಥವರು ಪ್ರಾಣದೇವರು ಹಾಗೆ ಅಂತ. ಅದನ್ನೇ ಅಖಿಲ ಗುಣ ಅಂದರೆ ಅಖಿಲ ಗುಣ ಪರಿಪೂರ್ಣನಾದಂತಹ ಭಗವಂತನಲ್ಲಿ, ಸತ್ ಅಂದರೆ ನಿರ್ದುಷ್ಟನಾದ ಭಗವಂತನಲ್ಲಿ, ಧಾಮ ಅಂದರೆ ಮನೆ ಮಾಡಿಕೊಂಡಿರುವವರು. ಹೀಗೆ ಪ್ರಾಣದೇವರ ಒಳಗೆ ಭಗವಂತ ಯಾವಾಗಲೂ ನೆಲೆಸಿರ್ತಾನೆ, ಭಗವಂತನ ಒಳಗೆ ಪ್ರಾಣದೇವರು ಯಾವಾಗಲೂ ನೆಲೆಸಿರ್ತಾರೆ. ಇಂತಹ ಹರಿವಾಯುಗಳ ಗಾಢವಾದ ಸ್ನೇಹ, ಅದನ್ನು ಈ ಶಬ್ದ ನಿರೂಪಣೆ ಮಾಡ್ತಾ ಇದೆ. ಇದು ಉದಾಹರಣೆಗೆ ನಾನು ಹೇಳಿದ್ದು. ಇದೇ ತರಹ ಇಡೀ ಆ ಮಧ್ವನಾಮದಲ್ಲಿ ಎಲ್ಲ ಶಬ್ದಗಳ ಬೆನ್ನು ಹತ್ತಿ ಹೋದರೆ ಅತ್ಯಂತ ಅದ್ಭುತವಾದ ಶಾಸ್ತ್ರದ ಪ್ರಮೇಯಗಳ ಪರಿಚಯ ನಮಗಾಗತ್ತೆ. ಆರಂಭದಲ್ಲಿ ಕೆಲವು 5 ಪದ್ಯಗಳಲ್ಲಿ ಪ್ರಾಣದೇವರ ಮೂಲ ರೂಪದ ಮಹಿಮೆಯನ್ನು ಹೇಳ್ತಾರೆ. ಅಲ್ಲಿ ನಿರೂಪಣೆ ಮಾಡತಕ್ಕ ಅಂಶಗಳು ಹೀಗಿದೆ. ಒಂದು, ಪ್ರಾಣದೇವರು ಇಡೀ ಕುಲಗುರುರಾಯರು, ನಮ್ಮ ಮನುಕುಲಕ್ಕೆ ಗುರುರಾಯರವರು ಅನ್ನುವ ಹೆಮ್ಮೆಯನ್ನು ನಮಗೆ ಪರಿಚಯಿಸಿಕೊಡ್ತಾರೆ. ಹೇಗೆ ಅಂದರೆ, ಬರೇ ಮಾಧ್ವರಿಗೆ ಬ್ರಾಹ್ಮಣರಿಗೆ ವಾಯುದೇವರು ಗುರುಗಳಲ್ಲ, ಸಮಸ್ತ ಮನುಕುಲಕ್ಕೆ ವಾಯುದೇವರು ಗುರುಗಳು. ಯಾಕೆಂದರೆ ನಾವೆಲ್ಲರೂ ವಾಸ ಮಾಡುವ ಈ ಬ್ರಹ್ಮಾಂಡವನ್ನು ಅದರ ಘನೋದಕದಲ್ಲಿ ಕೂತು ಕೂರ್ಮ ರೂಪದಿಂದ ಹೊತ್ತವರು ಪ್ರಾಣದೇವರು. ಆದ್ದರಿಂದ ಇಡೀ ಬ್ರಹ್ಮಾಂಡಕ್ಕೆ ಆಧಾರವಾಗಿದ್ದಾರೆ ಪ್ರಾಣದೇವರಾದ್ದರಿಂದ ಎಲ್ಲರಿಗೂ ಕೂಡ ಅವರು ದೊಡ್ಡ ಆಧಾರ ಸ್ತಂಭವಾಗಿದ್ದಾರೆ. ಜೊತೆಯಲ್ಲಿ ಯಾರು ಮೋಕ್ಷಕ್ಕೆ ಯೋಗ್ಯರಿದ್ದಾರೆ ಅವರೊಳಗೆ ನಿಂತು ಮೋಕ್ಷ ಸಾಧನೆಯನ್ನು ಮಾಡಿಸಿ ಅವರನ್ನು ಭಗವಂತನ ಕಡೆಗೆ ತಲುಪಿಸುವವರು ಪ್ರಾಣದೇವರು. ಅನಂತರ ಈ ದೇಹದಲ್ಲಿ ಪ್ರಾಣದೇವರು ಇದ್ದರೆ ಭಗವಂತ ಇರ್ತಾನೆ, ಪ್ರಾಣದೇವರು ಹೊರಟರೆ ಭಗವಂತನೂ ಹೊರಡ್ತಾನೆ. ಇದು ಪ್ರಾಣದೇವರಿಗೂ ಭಗವಂತನಿಗೂ ಇರತಕ್ಕಂಥ ಒಂದು ವಿಶೇಷವಾದ ಸಂಬಂಧ. ಅನಂತರ ಪ್ರಾಣದೇವರು ಈ ದೇಹದೊಳಗಿದ್ದರೆ ಮಾತ್ರ ನಮ್ಮ ಎಲ್ಲ ಇಂದ್ರಿಯಗಳ ಚಟುವಟಿಕೆ ಈ ದೇಹದಲ್ಲಿ ಒಂದು ಚೈತನ್ಯ ಮೂಡ್ತದೆ. ಪ್ರಾಣದೇವರು ಒಬ್ಬರಿದ್ದರೂ ಸಾಕು, ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ಅವರೊಬ್ಬರೇ ನಡೆಸಬಲ್ಲರು. ಆದರೆ ಪ್ರಾಣದೇವರು ಒಬ್ಬರು ಇಲ್ಲದೆ ಹೋದರೆ ಎಲ್ಲ ಇಂದ್ರಿಯ ದೇವತೆಗಳಿದ್ದರೂ ಈ ಶರೀರದಲ್ಲಿ ಚೈತನ್ಯ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನು ಬದುಕಿದೆ ಅಂತ ಯಾರೂ ವ್ಯವಹಾರ ಮಾಡಲ್ಲ. ಹಾಗೆ ಎಲ್ಲರ ಉಸಿರಾಗಿ ಎಲ್ಲ ವಿಧವಾದ ವ್ಯಾಪಾರವನ್ನು ನಡೆಸಿಕೊಡ್ತಕ್ಕಂಥವರು ಪ್ರಾಣದೇವರು ಎಂಬ ಮಾತನ್ನು ನಿಲ್ಲಿಸ್ತಾ ಇದ್ದಾರೆ. ಹೀಗೆ ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ, ಎಲ್ಲ ದೇವತೆಗಳ ಒಳಗೆ, ಎಲ್ಲ ಮನುಷ್ಯರ ಒಳಗೆ, ಎಲ್ಲ ಪ್ರಾಣಿಗಳ ಒಳಗೆ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಪರತರ ಎನಿಸಿ ನಿಯಾಮಿಸಿ ನೆಲೆಸಿಹನು ಎಂಬುದಾಗಿ ಇಷ್ಟು ಮಾತನ್ನು ಆರಂಭದ ವಾಯುದೇವರ ಮೂಲ ರೂಪದ ಮಹಿಮೆಯ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ಹನುಮಂತನ ಚರಿತ್ರೆ ಏನು ರಾಮಾಯಣದಲ್ಲಿ ಬಂದಿದೆ ಅದನ್ನು ಕೆಲವು ಪದ್ಯಗಳಿಂದ 7 ಪದ್ಯಗಳಿಂದ ಸಂಗ್ರಹ ಮಾಡ್ತಾರೆ. ಅದರಲ್ಲಿ ಹನುಮಂತನ ಬಾಲ್ಯದ ಚರಿತ್ರೆಯನ್ನು ಹೇಳ್ತಾರೆ. ಅದನ್ನೆಲ್ಲ ನಿರೂಪಣೆ ಮಾಡಿ ಅನಂತರ ರಾಮದೇವರ ಭೇಟಿಯಾದದ್ದು, ಸೀತಾನ್ವೇಷಣೆಯ ನೆಪದಲ್ಲಿ ರಾಮಚಂದ್ರ ಸುಗ್ರೀವನಿರುವಂಥ ಸ್ಥಳಕ್ಕೆ ಬಂದಾಗ ರಾಮನನ್ನು ಸುಗ್ರೀವನಿಗೆ ಪರಿಚಯಿಸಿಕೊಟ್ಟು ಸುಗ್ರೀವನಿಗೆ ರಾಮನ ಸಖ್ಯವನ್ನು ಒದಗಿಸಿ ಅವನನ್ನು ವಾಲಿ ಭಯದಿಂದ ಪಾರು ಮಾಡಿ ರಕ್ಷಣೆ ಮಾಡಿ ಕಪಿರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡತಕ್ಕ ಸಂಗತಿಯನ್ನು ಹೇಳ್ತಾರೆ. ಇದರಿಂದ ಯಾರು ಪ್ರಾಣದೇವರು ಯಾರಿಗೆ ಅನುಕೂಲರಾಗಿರ್ತಾರೆ ಅವರಿಗೆ ಭಗವಂತ ಅನುಗ್ರಹಶೀಲನಾಗ್ತಾನೆ ಎಂಬ ಅಂಶವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅನಂತರ ಇಡೀ ಸುಂದರಕಾಂಡದ ಕಥಾ ಸಂಗ್ರಹವನ್ನು ಕೇವಲ 4 ಸರಳ ಕನ್ನಡದ ಸಾಲುಗಳಲ್ಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡ್ತಾರೆ. ಅದನ್ನು ನಾವು ಗಮನಿಸಬೇಕು. ಅವ್ರು ಹೇಳ್ತಾರೆ, ತರಣಿ ಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು. ಹೀಗೆ 4 ಸರಳವಾದ ಸಾಲಿನಲ್ಲಿ ಸಮಗ್ರ ಸುಂದರಕಾಂಡದ ಕಥಾ ಸಂಗ್ರಹವನ್ನು ಶ್ರೀಪಾದರಾಜರು ಮಾಡಿರತಕ್ಕಂಥದ್ದು ಅತ್ಯಂತ ಸೊಗಸಾಗಿದೆ.
ಅನಂತರ ಮುಂದೆ ರಾಮಚಂದ್ರ ಅಯೋಧ್ಯೆ ಲಂಕೆಗೆ ಹೋಗಿ ರಾವಣನ ಜೊತೆಯಲ್ಲಿ ಹೋರಾಟ ಮಾಡಿ ರಾವಣನನ್ನು ಗೆದ್ದ ಮಹಾಯುದ್ಧದ ವಿಚಾರಗಳನ್ನು ನಿರೂಪಣೆ ಮಾಡುವಾಗ ಆ ಯುದ್ಧದಲ್ಲಿ ಹನುಮಂತನ ಪಾತ್ರ ಏನು ಅನ್ನುವುದನ್ನು ಪ್ರಧಾನವಾಗಿ ತಿಳಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಅಯೋಧ್ಯೆಗೆ ಬಂದು ರಾಮದೇವರು ಪಟ್ಟಾಭಿಷೇಕಗೊಂಡು ಹನುಮಂತನಿಗೆ ಅನುಗ್ರಹ ಮಾಡುವಂತಹ ಇಷ್ಟು ಕಥೆಗಳನ್ನು ಸಂಗ್ರಹ ಮಾಡಬೇಕು. ಶ್ರೀಪಾದರಾಜರು ಒಂದೇ ಮಾತಿನಲ್ಲಿ ಹೇಳಿಬಿಡ್ತಾರೆ. ಅವರು ಹಿಂದೆ ಗಿರಿಸಹಿತ ಸಂಜೀವನವ ಕಿತ್ತು ತಂದಿತ್ತ ಸುರ ನರರೊಳಗೆ ಸರಿಯುಂಟೆ ಹನುಮಂತಗೆ ಅಂತ ಯುದ್ಧದ ವರ್ಣನೆಯನ್ನು ನಿಲ್ಲಿಸಿ ಅಲ್ಲಿಂದ ಮುಂದೆ ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತ ಎಳಿಗೀಯೆ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜ ಪದವಿಯನ್ನು ರಾಮ ಕೊಡುವೆನೆನೆ ಹನುಮಂತ ನಿಜ ಭಕುತಿಯೇನೆ ಬೇಡಿ ವರವ ಪಡೆದ ಎಂಬುದಾಗಿ ವಿಜಯ ರಘುಪತಿ ಅಂತ ಒಂದು ವಿಶೇಷಣ ಕೊಟ್ಬಿಟ್ರು. ಆ ವಿಜಯ ರಘುಪತಿ ಅಂತ ಏನು ಪದ ಹಾಕಿದ್ದಾರೆ, ಅದರಿಂದ ರಾಮದೇವರು ರಾವಣನನ್ನು ಗೆದ್ದು ಅವರು ಹಿಂತಿರುಗಿ ಬಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕಗೊಂಡು ಅಂತ ಇಷ್ಟೂ ಕಥೆಗಳನ್ನು ವಿಜಯ ರಘುಪತಿ ಎಂಬ ಶಬ್ದವನ್ನು ಬಳಸಿ ಸಂಗ್ರಹ ಮಾಡಿದ್ದಾರೆ. ಅನಂತರ ಸೀತೆಗೆ ಮುತ್ತಿನ ಹಾರವನ್ನು ಕೊಟ್ಟು ನಿನ್ನ ಅತ್ಯಂತ ಭಕ್ತಿಯಿಂದ ಸೇವೆ ಮಾಡಿದವರಿಗೆ ಈ ಮಾಲೆಯನ್ನು ಕೊಡು ಅಂತ ಹೇಳಿದಾಗ ಆ ರಾಮಚಂದ್ರನ ಇಂಗಿತವನ್ನು ಅರಿತ ಸೀತಾದೇವಿ ಹನುಮಂತನನ್ನು ಕರೆದು ತನ್ನ ದೀರ್ಘವಾದ ಕರುಣೆಯನ್ನು ಮಣಿರತ್ನ ಮಾಲೆಯ ನೆಪದಲ್ಲಿ ಹನುಮಂತನ ಮೇಲೆ ಬೀರಿದ್ದಾಳೆ ಅನ್ನುವುದನ್ನು ತಿಳಿಸಿ ಆ ಹನುಮಂತನ ವೈರಾಗ್ಯ ಎಂಥದ್ದು ಅನ್ನುವುದನ್ನು ರಾಮಾಯಣದಲ್ಲಿ ಬಂದ ಮಾತನ್ನು ಹೇಳ್ತಾರೆ. ಅಜ ಪದವಿಯೇನು ರಾಮ ಕೊಡುವೇನೆ ಹನುಮಂತ ನಿಜ ಭಕುತಿಯನ್ನು ಬೇಡಿ ವರವ ಪಡೆದ. ನಿನಗೆ ಬ್ರಹ್ಮದೇವರ ಪದವಿಯನ್ನು ಕೊಡ್ತೇನೆ ಅಂತ ರಾಮಚಂದ್ರ ಹೇಳಿದರೆ ಹನುಮಂತ ನನಗೆ ಪದವಿ ಪುರಸ್ಕಾರಗಳು ಬೇಡ, ನಿನ್ನಲ್ಲೇ ನೈಜವಾದ ನಿರ್ವ್ಯಾಜವಾದ ಭಕ್ತಿ ಕೊಡು ಸಾಕು ನನಗೆ ಅಂತ ಕೇಳಿದಂತಹ ಹನುಮಂತ ಎಂಬುದಾಗಿ ಹನುಮಂತನ ವ್ಯಕ್ತಿತ್ವದ ಪರಾಕಾಷ್ಠೆಯನ್ನು ಪರಿಚಯಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಸುಮಾರು 10-11 ಪದ್ಯಗಳಲ್ಲಿ ಭೀಮಸೇನನ ಮಂಗಳ ಚರಿತ್ರೆಯನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಇಂಥ ಸೂಕ್ಷ್ಮವಾದ ಪದಗಳ ಒಂದು ಜೋಡಣೆ ಬಹಳ ಅದ್ಭುತವಾಗಿದೆ. ಆರಂಭದಲ್ಲೇ ನೋಡ್ರಿ ಏನಂದರೆ ಆ ಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ. ಇದು ಒಂದು ಸಾಲನ್ನು ನಾವು ಗಮನಿಸಿದರೆ ಆ ಮಾರುತನೆ ಭೀಮನೆನಿಸಿ ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಸರಳವಾಗಿ ಅದೇ ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ರು ಒಂದಿಷ್ಟು ಅರ್ಥ ಆಗ್ಬಿಡುತ್ತೆ. ಆದರೆ ಆ ಮಾರುತನೆ ಭೀಮನೆನಿಸಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಹನುಮಂತ ದೇವರಾಗಿ ಪ್ರಾಣದೇವರು ಮೊದಲು ಅವತಾರ ಮಾಡಿದ್ದಾರೆ. ಆ ಹನುಮಂತನ ಅವತಾರ ಮುಕ್ತಾಯಾಗಿ ಅಥವಾ ಆ ಹನುಮಂತನ ಅವತಾರವೇ ಭೀಮನ ಅವತಾರವನ್ನು ತಾಳ್ತು ಅಲ್ಲಪ್ಪ, ಹನುಮಂತನ ಅವತಾರ ಇವತ್ತಿಗೂ ಹಾಗೇ ಇದೆ. ಪುನಃ ಮೂಲ ರೂಪದಿಂದಲೇ ಭೀಮಸೇನನಾಗಿ ಮತ್ತೆ ಅವತಾರ ಮಾಡಿದ್ದಾರೆ ಎಂಬ ಅಂಶವನ್ನು ಆ ಮಾರುತನೇ ಭೀಮನೆನಿಸಿ ದ್ವಾಪರದಲ್ಲಿ ಅಂತ ತಿಳಿಸಿದ್ದಾರೆ. ಜೊತೆಯಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಅಂದರು. ಸೋಮಕುಲದಲ್ಲಿ ಜನಿಸಿ ಆಯಿತು, ಅರ್ಥ ಆಯಿತು. ಪಾರ್ಥರೊಡನೆ ಜನಿಸಿ ಅಂತ ಯಾಕೆ ಹೇಳಿದ್ದಾರೆ ಅನ್ನೋದು ಏನೋ ಪಾಂಡವರ ಹುಟ್ಟಿದ್ದಾರೆ, ಅವರ ಮಧ್ಯೆಯಲ್ಲಿ ಇವರು ಒಬ್ಬರಾಗಿ ಹುಟ್ಟಿದ್ದಾರೆ ಅಂತ ಇಷ್ಟೇ ಅರ್ಥ ನಮಗೆ ಮೇಲ್ನೋಟಕ್ಕೆ ತೋರಿಬಿಡುತ್ತೆ. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಿಕೊಂಡು ಈ ಸಾಲು ಓದಿದಾಗ ಅಲ್ಲಿ ಎಷ್ಟು ಸೂಕ್ಷ್ಮವಾದ ಸಂಗತಿ ಹೇಳ್ತಾರೆ. ಅಲ್ಲಿ ಧರ್ಮರಾಜನಲ್ಲಿ ಧರ್ಮ ಎಂಬ ರೂಪದಿಂದ ಪ್ರಾಣದೇವರು ಪ್ರವೇಶ ಮಾಡಿ ಧರ್ಮರಾಜನ ಜೊತೆಯಲ್ಲಿ ಅವತಾರ ಮಾಡಿದ್ದಾರೆ. ಅನಂತರ ತಮ್ಮ ವೀರ್ಯ ಅನ್ನುವಂತಹ ಒಂದು ವಿಶೇಷವಾದ ವೀರ ರೂಪದಿಂದ ಇಂದ್ರನಲ್ಲಿ ಆವೇಶಗೊಂಡು ಅರ್ಜುನನಾಗಿ ಅವತಾರ ಮಾಡಿದ್ದಾರೆ. ನಕುಲ ಸಹದೇವರಲ್ಲಿ ಶೃಂಗಾರ ಸುನೀತಿ ರೂಪದಿಂದ ವಾಯುದೇವರು ಪ್ರವೇಶ ಮಾಡಿ ನಕುಲ ಸಹದೇವರ ಜೊತೆಯಲ್ಲಿ ಅವತಾರ ಮಾಡಿದ್ದಾರೆ. ಇತರ ಎಲ್ಲ ಸದ್ಗುಣಗಳ ಪ್ರತಿನಿಧಿಯಾಗಿ ಪ್ರತೀಕರಾಗಿ ಭೀಮಸೇನರಾಗಿ ಅವತಾರ ಮಾಡಿದ್ದಾರೆ ಎಂಬ ಅಂಶವನ್ನು ನಿರ್ಣಯದಲ್ಲಿ ಹೇಳ್ತಾರೆ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಶ್ರೀಪಾದರಾಜರು ಪಾರ್ಥರೊಡನೆ ಜನಿಸಿ ಎಲ್ಲ ಪಾರ್ಥರ ಜೊತೆಯಲ್ಲೂ ಅಂದರೆ ಪೃಥ್ವಿಯ ಎಲ್ಲ ಮಕ್ಕಳ ಜೊತೆಯಲ್ಲೂ ಒಂದೊಂದು ರೂಪದಿಂದ ಅವತಾರ ಮಾಡಿದ್ದಾರೆ, ಸ್ವತಃ ಭೀಮನಾಗಿಯೂ ಅವತಾರ ಮಾಡಿದ್ದಾರೆ ಎಂಬ ಸೂಕ್ಷ್ಮವಾದ ಪ್ರಮೇಯವನ್ನು ಅಷ್ಟು ಚುಟುಕಾಗಿ ನಮಗೆ ತಿಳಿಸಿಕೊಡ್ತಾರೆ. ಅನಂತರ ಆ ಭೀಮಸೇನನ ಒಂದು ಬಾಲ್ಯದಿಂದ ಅವನ ಚರಿತ್ರೆಯನ್ನೆಲ್ಲ ಹೇಳ್ತಾರೆ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಏನು ಭೀಮಸೇನ ದೇವರು ಮಾಡಿದ ಅದ್ಭುತವಾದ ದುರ್ಯೋಧನನ ಸಂಹಾರ, ದುಶಾಸನನ ಸಂಹಾರ, ಅದನ್ನು ಭಗವಂತನಿಗೆ ಅರ್ಪಿಸಿದ ರೀತಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ಮುಂಚೆ ಸೌಗಂಧಿಕ ಪುಷ್ಪವನ್ನು ಭೀಮಸೇನ ದೇವರು ಹೋಗಿ ತಗೊಂಡು ಬಂದರು. ಆ ಸೌಗಂಧಿಕ ಪುಷ್ಪವನ್ನು ಬೇಕು ಅಂತ ಅಪೇಕ್ಷೆ ಪಟ್ಟದ್ದು ದ್ರೌಪದಿ. ಆ ದ್ರೌಪದಿ ಯಾಕೆ ಅಪೇಕ್ಷೆ ಪಟ್ಟಳು ಅನ್ನುವುದನ್ನು ನಿರ್ಣಯದಲ್ಲಿ ಹೇಳ್ತಾರೆ.
ಅಲ್ಲಿ ಕ್ರೋಧವಶ ಮೊದಲಾದ ಅನೇಕ ದೈತ್ಯರ ಸಮೂಹ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಗಂಧಮಾದನದಲ್ಲಿದ್ದರು. ಅವರ ಸಂಹಾರ ಆಗಬೇಕಾಗಿತ್ತು. ಅದಕ್ಕೆ ಸೌಗಂಧಿಕ ಪುಷ್ಪವನ್ನು ತರುವ ನೆಪದಲ್ಲಿ ಭೀಮಸೇನ ಅಲ್ಲಿ ಹೋಗಿ ಆ ಎಲ್ಲ ಅಸುರರನ್ನು ಸಂಹಾರ ಮಾಡಲಿ ಅನ್ನೋದು ಸೌಗಂಧಿಕ ಪುಷ್ಪವನ್ನು ಬಯಸಿದಂತಹ ದ್ರೌಪದಿಯ ಮನಸ್ಸಿನ ಅಭಿಪ್ರಾಯ. ಅದನ್ನು ಹೇಳ್ತಾರೆ, ಮಾನನಿಧಿ ದ್ರೌಪದಿಯ ಮನದಿಂಗಿತವನ್ನು ಅರಿತು ಮಾನಿನಿಗೆ ಸೌಗಂಧಿಕವನ್ನೇ ತಂದ. ಮಾನನಿಧಿ ದ್ರೌಪದಿಯ ಮನದಿಂಗಿತವನ್ನು ಅರಿತು ಅಂತ, ಅವಳಿಗೆ ಹೂವು ಕೇಳಬೇಕು ಅಂದರೆ ಹೂವು ಕೇಳಬೇಕು ಅಂತ ಅಷ್ಟೇ ಅರ್ಥ ಅಲ್ಲ. ಹೂವು ತರುವ ಹಿನ್ನೆಲೆಯಲ್ಲಿ ಅಲ್ಲಿದ್ದ ಅಸುರರ ಸಂಹಾರ ಆಗಬೇಕು ದ್ರೌಪದಿಯ ಮನಸ್ಸಿನ ಇಂಗಿತ. ಅದರಿಂದ ಮಾನಿನಿಯ ದ್ರೌಪದಿಯ ಮನದಿಂಗಿತವನ್ನು ಅರಿತು ಮಾನಿನಿಗೆ ಸೌಗಂಧಿಕವನ್ನೇ ತಂದ ಅಂತ ಸಂಗ್ರಹವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ದುಶ್ಯಾಸನನನ್ನ ತೊಡೆಯ ಮೇಲೆ ಹಾಕಿಕೊಂಡು ಅವನ ಎದೆಯನ್ನು ಬಗೆದು ಆ ರಕ್ತಪಾನ ಮಾಡುವಂತೆ ತೋರಿಸಿ ಅವನನ್ನು ಸಂಹಾರ ಮಾಡಿದ್ದಾರೆ. ಇದನ್ನು ನಿರ್ಣಯದಲ್ಲಿ ಹೇಳ್ತಾರೆ, ಮನ್ಯು ಸೂಕ್ತದ ದರ್ಶನವನ್ನು ಪಡೆದು ಆ ಭೀಮಸೇನ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಬಗೆದ ಹಾಗೆ ದುಶ್ಯಾಸನನನ್ನು ಬಗೆದ. ಇದು ನರಸಿಂಹದೇವರ ಲೀಲೆ ಅಂತ ಭೀಮಸೇನ ಅನುಸಂಧಾನ ಮಾಡಿ ಆ ಮನ್ಯು ಸೂಕ್ತದ ಮೂಲಕ ನರಸಿಂಹದೇವರ ಸ್ತೋತ್ರದ ದರ್ಶನವನ್ನು ಪಡೆದರು ಅಂತ ನಿರ್ಣಯದಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಶ್ರೀಪಾದರಾಜರು ಬಹಳ ಸಂಗ್ರಹವಾಗಿ ಹೇಳ್ತಾರೆ. ವೈರಿ ದುಶ್ಯಾಸನ್ನ ತೊಡೆಯ ಮೇಲೆ ಎಡಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಎಂಬುದಾಗಿ ಸರಳವಾದ ಸಾಲಿನಲ್ಲಿ ಆ ನಿರ್ಣಯದಲ್ಲಿ ಬರತಕ್ಕಂತಹ ದುಶ್ಯಾಸನನ ಸಂಹಾರ, ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸೀಳಿದ ಹಾಗೆ ಭೀಮಸೇನ ಸೀಳಿದ್ದಾನೆ, ಅದನ್ನು ನರಸಿಂಹದೇವರ ಲೀಲೆ ಅಂತ ಅನುಸಂಧಾನ ಮಾಡಿದ್ದಾನೆ ಎಂಬ ಅಂಶವನ್ನು ಅಷ್ಟು ಚೊಕ್ಕವಾಗಿ ಸಂಗ್ರಹ ಮಾಡಿದ್ದಾರೆ. ಅದರಂತೆ ಮತ್ತೊಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಭೀಮಸೇನ ದೇವರ ಅವತಾರದ ಚರಿತ್ರೆಯನ್ನು ಹೇಳಿದ ಮೇಲೆ ಮಧ್ವಾಚಾರ್ಯರ ಚಾರಿತ್ರಿಕ ಹಿನ್ನೆಲೆಯನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಿರೂಪಣೆ ಮಾಡುವಾಗ ಅದರ ಹಿನ್ನೆಲೆ ಏನು ಅದನ್ನು ಶಾಸ್ತ್ರಗಳಲ್ಲಿ ನಿರೂಪಿತವಾಗಿದೆ. ನಿರ್ಣಯದಲ್ಲಿಯೂ ಆಚಾರ್ಯರು ಅದನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ಸಂಗ್ರಹ ಮಾಡ್ತಾರೆ. ಭೀಮಸೇನ ಗಂಧಮಾದನ ಪರ್ವತಕ್ಕೆ ಹೋದಾಗ ಕ್ರೋಧವಶಾದಿ ದೈತ್ಯರು ದೈತ್ಯರನ್ನು ಸಂಹಾರ ಮಾಡಿದ್ದಾರೆ. ಅಲ್ಲಿ ವೇನ ಅಂತ ಒಬ್ಬ ಅಸುರ ಇದ್ದ. ಆ ವೇನ ಎಂಬ ಅಸುರ ಅಲ್ಲಿ ಅನೇಕ ವಿಚಾರಧಾರೆಯವರೆಲ್ಲ ಇದ್ರಂತೆ. ಕೆಲವರು ಭಗವಂತನೇ ನಾನೇ ದೇವರು ಅನ್ನುವಂತಹ ಒಂದು ಪಂಗಡ ಇತ್ತು. ಈ ಜಗತ್ತೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ತಕ್ಕಂತಹ ಮತವನ್ನು ಅನುಸರಿಸುವಂತಹ ರಕ್ಷೋ ಗಣಗಳಿತ್ತಲ್ಲಿ. ಹೀಗೆಲ್ಲ ಬೇರೆ ಬೇರೆ ಅವೈದಿಕವಾದ ವಿಚಾರಧಾರೆಗಳನ್ನು ಪ್ರತಿಪಾದಿಸುವಂತಹ ಅಸುರ ಸಮೂಹ ಇತ್ತು. ಆಗ ಅವರನ್ನೆಲ್ಲ ಭೀಮಸೇನ ಸಂಹಾರ ಮಾಡಿದ್ದಾನೆ. ಆಗ ಅವರಲ್ಲಿ ಕೆಲವರು ಉಳಿದುಕೊಂಡರು. ಆ ಭೀಮಸೇನನ ಮೇಲೆ ಅವರಿಗೆ ವೈರ ಉಂಟಾಯಿತು, ನಮ್ಮನ್ನು ನಿಗ್ರಹ ಮಾಡಿದ್ದಾನೆ ಅಂತ. ಆ ಭೀಮಸೇನ ದೇವರು ನಮ್ಮನ್ನು ಕೊಂದಿದ್ದಾನೆ, ಅವನ ಮೇಲೆ ಸೇಡು ತೀರಿಸಿಕೊಳ್ಬೇಕು, ಎದುರಿಗೆ ಬಂದು ನಿಂತು ಯುದ್ಧ ಮಾಡಿದರೆ ನಮ್ಮನ್ನು ಕೊಂದು ಬಿಡ್ತಾನೆ, ಆದ್ದರಿಂದ ಪರೋಕ್ಷ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹವಣಿಕೆ ಹೂಡಿ ಅವರು ಕಲಿಯುಗದಲ್ಲಿ ಅವತರಿಸಿ ಅವೈದಿಕವಾದಂತಹ ಸಿದ್ಧಾಂತಗಳನ್ನು ಮಂಡಿಸಿದರು. ಆಗ ವಾಯುದೇವರು ಭಗವಂತನ ಆದೇಶದಿಂದ ಮಧ್ವರೂಪದಿಂದ ಅವತಾರ ಮಾಡಿ ಎಲ್ಲ ಅವೈದಿಕ ವಿಚಾರಧಾರೆಗಳನ್ನೆಲ್ಲ ನಿರಾಕರಣೆ ಮಾಡಿ ತತ್ವವಾದವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರು ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಏನು ನಿರೂಪಣೆ ಮಾಡಿದರು ಮಧ್ವಾಚಾರ್ಯರು ಅಂದರೆ, ಸರ್ವೇಶ ಹರಿ ವಿಶ್ವ ಎಲ್ಲತ ಪುಸಿ ಎಂಬ ದುರ್ವಾದಿಗಳ ಮತವನ್ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರುಹಿದ ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಸರ್ವೋತ್ತಮನಾದ ಭಗವಂತನ ಸೃಷ್ಟಿಯಾದ ಅವನ ಮಹಿಮೆಯ ಸಾಕ್ಷಿಯಾದ ಈ ಜಗತ್ತು ಕೂಡ ಸತ್ಯವಾಗಿದೆ. ಪರಮಾತ್ಮ ಪರಮನಿತ್ಯ ಸತ್ಯ, ಈ ಜಗತ್ತು ಅನಿತ್ಯವಾದ ಸತ್ಯ. ಹೀಗೆ ಜಗತ್ತೂ ಸತ್ಯ, ಜಗದೀಶ್ವರನೂ ಸತ್ಯ ಎಂಬ ತತ್ವವಾದವನ್ನು ಅವರು ಸ್ಥಾಪನೆ ಮಾಡಿದರು ಎಂಬ ಅಂಶದ ನಿರೂಪಣೆಯ ಜೊತೆಯಲ್ಲಿ ಆ ಆಚಾರ್ಯರ ಚರಿತ್ರೆಯನ್ನು ಹೇಳ್ತಾರೆ. ಅಲ್ಲಿ ಮತ್ತೊಂದು ಅದ್ಭುತವಾದ ಸಂಗತಿಯನ್ನು ಹೇಳ್ತಾರೆ. ಎಷ್ಟು ಸೂಕ್ಷ್ಮವಾದ ಶಬ್ದಗಳನ್ನು ಬಳಸಿರ್ತಾರೆ ಅಂದರೆ, ಬದರಿಕಾಶ್ರಮಕ್ಕೆ ಪುನರಪಿ ಎಯ್ದಿ ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವಮುನಿರಾಯಗ ಅಭಿವಂದಿಪೆ. ಇಲ್ಲಿ ಬದರಿಕಾಶ್ರಮಕ್ಕೆ ಪುನರಪಿ ಎಯ್ದಿ ಅಂತ ಹೇಳ್ತಾ ಇದ್ದಾರೆ. ಇದು
ವಾಯುಸ್ತುತಿಯ ಶ್ಲೋಕವನ್ನು ಹಾಗೆ ಕನ್ನಡದಲ್ಲಿ ಹೇಳಿದ್ದಾರೆ. ಪುನರಪಿ ಬದರೀಂ ಪ್ರಾಪ್ಯ ಅಂತ ವಾಯುಸ್ತುತಿಯಲ್ಲಿ ಬರುತ್ತೆ. ಮತ್ತೊಮ್ಮೆ ಬದರಿ ಯಾತ್ರೆಗೆ ಹೋದರು ಅಂತ. ಮೊದಲನೇ ಬಾರಿದು ಉಲ್ಲೇಖ ಮಾಡೇ ಇಲ್ಲ ಅಲ್ಲಿ, ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬದರಿಕಾಶ್ರಮಕ್ಕೆ ಅವರು ಸನ್ಯಾಸಿಗಳಾಗಿ ಯತಿಗಳಾದ ಮೇಲೆ ಹೋದದ್ದು ಪ್ರಸಿದ್ಧವಾಗಿದೆ. ಯತಿಗಳಾಗಿ ಹೋದ ಬದರಿ ಯಾತ್ರೆ ಹೇಳುವಾಗ ಮತ್ತೊಮ್ಮೆ ಹೋದರು ಅಂದರೆ ಮೊದಲು ಇನ್ನೊಮ್ಮೆ ಹೋಗಿದ್ರು ಅಂತ ಗೊತ್ತಾಗುತ್ತೆ. ಅದು ಅವರಿಗೆ ವಾಯುಪುರಾಣದಲ್ಲಿ ಮಧ್ವಾಚಾರ್ಯರು ಪುಟ್ಟ ವಾಸುದೇವನಾಗಿದ್ದಾಗ ಅವನ 7ನೇ ವಯಸ್ಸಿನಲ್ಲಿ ಯಾರಿಗೂ ತಿಳಿಯದಂತೆ ಒಂದು ರೂಪದಿಂದ ಅವರ ತಂದೆ ತಾಯಿಗಳ ಜೊತೆಯಲ್ಲಿ ಇದ್ದ, ಇನ್ನೊಂದು ರೂಪದಿಂದ ವಾಸುದೇವ ನೇರವಾಗಿ ಬದರಿಗೆ ಹೋಗಿ ವೇದವ್ಯಾಸರ ಮುಖದಿಂದ ಸಕಲ ಶಾಸ್ತ್ರಗಳನ್ನೆಲ್ಲ ಶ್ರವಣ ಮಾಡಿಕೊಂಡು ಬಂದು ಅವನ ಆದೇಶದಂತೆ ಇಲ್ಲಿ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಅನೇಕ ಗ್ರಂಥ ರತ್ನಗಳನ್ನು ಜಗತ್ತಿಗೆ ಕೊಟ್ಟರು ಎಂಬುದಾಗಿ ವಾಯುಪುರಾಣದಲ್ಲಿ ಬಂದಿರತಕ್ಕ ಸಂಗತಿಯನ್ನು ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ. ಅದನ್ನಲ್ಲಿ ಗುರುತಿಸಿ ತೋರಿಸಿಕೊಟ್ಟವರು ಶ್ರೀ ವಿಶ್ವಪತಿ ತೀರ್ಥರು. ಆ ಎಲ್ಲದರನ್ನ ಓದಿಕೊಂಡು ಈ ಪದ್ಯವನ್ನು ಓದಿದಾಗ ಬದರಿಕಾಶ್ರಮಕ್ಕೆ ಪುನರಪಿ ಎಯ್ದಿ ವ್ಯಾಸಮುನಿ ಪದಕೆರಗಿ ಎಂಬ ಪದ್ಯ, ಅದೆಲ್ಲವನ್ನು ತಿಳಿಕೊಂಡು ಓದಿದಾಗ ಅದ್ಭುತವಾದ ನಮಗೆ ಅಪೂರ್ವವಾದ ಸಂಗತಿಯನ್ನು ತಿಳಿಸಿಕೊಡುತ್ತೆ. ಇಂತಹ ಶ್ರೀಪಾದರಾಜರ ಮಧ್ವನಾಮದ ಕೊನೆಯ ಪದ್ಯದಲ್ಲಿ ಹೀಗೆ ಆನಂದ ತೀರ್ಥರ ಚರಿತ್ರೆಯನ್ನು ಬಹಳ ಸಂಕ್ಷೇಪವಾಗಿ ಅವರು ಬಂದ ಹಿನ್ನೆಲೆ, ಬಂದು ಮಾಡಿದ ಕೆಲಸ ಎರಡನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅನಂತರ ಇದಕ್ಕೆ ಶ್ರೀ ಜಗನ್ನಾಥದಾಸರು ಅದ್ಭುತವಾದ ಒಂದು ಫಲಶ್ರುತಿಯನ್ನು ಹೇಳಿದ್ದಾರೆ. ಹೀಗೆ ಒಂದು ಕನ್ನಡದ ಒಂದು ಪದ್ಯಕ್ಕೆ, ಒಂದು ಮಹನೀಯರ ಪದ್ಯಕ್ಕೆ ಇನ್ನೊಬ್ಬ ಶ್ರೇಷ್ಠ ಮಹನೀಯರು ಅದಕ್ಕೆ ಫಲಶ್ರುತಿಯನ್ನು ಬರೆಯೋದು ಅಂತಿದೆಯಲ್ಲ, ಇದು ಹರದಾಸ ಸಾಹಿತ್ಯದಲ್ಲೇ ಒಂದು ಅಪೂರ್ವವಾದ ಸಂಗತಿ ಇದು ಅನ್ನುವುದನ್ನು ಗಮನಿಸಬೇಕು. ಶ್ರೀ ಜಗನ್ನಾಥದಾಸರು ಮಧ್ವನಾಮದ ಹಿರಿಮೆಯನ್ನು ನಿರೂಪಣೆ ಮಾಡ್ತಾ, ತುಂಗ ಕುಲ ಗುರುವರನ ಹೃತ್ ಕಮಲದೊಳು ನೆಲೆಸಿ ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆನೆನಂಬಿರೋ. ಮಧ್ವಾಚಾರ್ಯರ ಹೃತ್ ಕಮಲದಲ್ಲಿ ನೆಲೆಸಿ ಶಾಶ್ವತವಾದ ಮೋಕ್ಷದ ಆನಂದವನ್ನು ಎಲ್ಲ ಸಜ್ಜನರಿಗೆ ರಂಗವಿಠಲ ದಯಪಾಲಿಸ್ತಾನೆ ಎಂಬುದಾಗಿ ಹೇಳ್ತಾ, ಈ ಒಂದು ಮಧ್ವನಾಮವನ್ನು ಓದಿದಾಗ ಅದನ್ನು ಅನುಸಂಧಾನಿಸಿಕೊಂಡಾಗ ಬರತಕ್ಕ ಪುಣ್ಯ ಎಂಥದ್ದು. ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಡದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದು ಓದಿದವರಿಗೆ. ಮಧ್ವನಾಮವನ್ನು ಬರೆದು ಭಕ್ತಿಯಿಂದ ಅದನ್ನು ಭಕ್ತಿಯಿಂದ ಓದಿದರೆ ಎಂಥ ಪುಣ್ಯ ಅಂತಂದರೆ, ಸೋಮ ಸೂರ್ಯ ಉಪರಾಗದಿ, ನಿನ್ನೆ ತಾನೇ ಸೂರ್ಯಗ್ರಹಣ ಅಂತ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೇವೆ. ಬೇರೆ ಕಡೆಯಲ್ಲಿ ನಮ್ಮ ಭಾರತದಲ್ಲಿ ಅದರ ಕರ್ನಾಟಕದಲ್ಲಿ ದರ್ಶನ ಆಗಿಲ್ಲ. ಸೂರ್ಯಗ್ರಹಣ ಆಯಿತು ಅಂತ ಕೇಳಿದ್ದೇವೆ. ಹೀಗೆ ಸೋಮ ಸೂರ್ಯೋಪರಾಗದೆ, ಚಂದ್ರಗ್ರಹಣ ಸೂರ್ಯಗ್ರಹಣ ಕಾಲ ಅದು ಪರ್ವಕಾಲ. ಆ ಪರ್ವಕಾಲದಲ್ಲಿ ಗೋ ಸಹಸ್ರವನ್ನು ದಾನ ಕೊಟ್ಟರೆ, ದಾನ ಕೊಡುವ ವಸ್ತು ಅತ್ಯುತ್ತಮವಾದ ಎಲ್ಲ ದೇವತೆಗಳ ಸನ್ನಿಧಾನ ತುಂಬಿದ ಗೋವುಗಳು. ಕೊಟ್ಟದ್ದು ಯಾರಿಗೆ ಅಂದರೆ ಭೂಮಿ ದೇವರಿಗೆ, ಅಂದರೆ ತಪಸ್ವಿಗಳಾದ ಬ್ರಹ್ಮಜ್ಞಾನಿಗಳಾದ ಸಜ್ಜನರಿಗೆ ಕೊಟ್ಟದ್ದು. ಸ್ಥಳ ಎಲ್ಲಿಂದ? ಸುರ ನದಿಯ ತಟದಿ, ಗಂಗಾ ನದಿಯ ತೀರದಲ್ಲಿ. ಹೀಗೆ ಕೊಡುವ ವಸ್ತು, ಕೊಡುವ ದೇಶ, ಕೊಡುವ ಕಾಲ. ಇನ್ನು ಶ್ರೀ ಮುಕುಂದಾರ್ಪಣವೆನುತ, ಆ ಕೊಡುವ ರೀತಿ, ಕೃಷ್ಣಾರ್ಪಣ ಅಂತ ಕೊಟ್ಟ ರೀತಿ. ಹೀಗೆ ಕಾಲ, ದೇಶ, ವಸ್ತುಗಳು ಮತ್ತು ಸಮರ್ಪಣೆಯ ಕ್ರಮ ಇದೆಲ್ಲವನ್ನೂ ಸೇರಿಸಿಕೊಂಡಾಗ ಎಂತಹ ಫಲ ಬರುತ್ತೆ. ಮಧ್ವನಾಮ ಬರೆದೋರಿದವರಿಗೆ ಅಂಥ ಫಲ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾವು ಗಂಗಾ ನದಿ ತೀರದಲ್ಲಿ ಹೋಗಿ ಗ್ರಹಣ ಕಾಲದಲ್ಲಿದ್ದು ಗೋಸಹಸ್ರ ದಾನವನ್ನು ಶ್ರೇಷ್ಠವಾದ ವಿಪ್ರರಿಗೆ, ಇದೆಲ್ಲ ನಮ್ಮ ಕೈಲಿ ಅಸಾಧ್ಯವಾದಂಥ ಕಷ್ಟದ ಸಂಗತಿ ಇದು. ಆದರೆ ಮನೆಯಲ್ಲೇ ಕುಳಿತು ಮಧ್ವನಾಮವನ್ನು ಭಕ್ತಿಯಿಂದ ಬರೆದು ಓದಿದರೆ ಇಂಥ ಅದ್ಭುತವಾದ ಪುಣ್ಯ ದೊರಕುತ್ತದೆ ಅಂಥೇಳಿ ಶ್ರೀ ಜಗನ್ನಾಥದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲದೆ ಪುತ್ರರಿಲ್ಲದವರು ಸತ್ಪುತ್ರರೈದುವರು, ಸರ್ವತ್ರದಲ್ಲಿ ದಿಗ್ವಿಜಯಬಹುದು, ಶತ್ರುಗಳು ಬೀಳುವರು, ಅಪಮೃತ್ಯು ಪರಲಂಜುವುದು, ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ. ಪುತ್ರ ಸಂತಾನ ಇಲ್ಲದೇ ಇದ್ದರೆ ಸಂತಾನವನ್ನು ಈ ಮಧ್ವನಾಮ ಓದಿದವರಿಗೆ ದೇವರು ಕೊಡ್ತಾರೆ. ಸತ್ಪುತ್ರರೈದುವರು, ಸರ್ವತ್ರದಲ್ಲಿ ದಿಗ್ವಿಜಯಬಹುದು, ಅವರ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ದಿಗ್ವಿಜಯ ಪ್ರಾಪ್ತಿಯಾಗತ್ತೆ. ಜೊತೆಯಲ್ಲಿ ಶತ್ರುಗಳ ಕಾಟ ಇದ್ದರೆ ಶತ್ರುಗಳ ನಾಶವಾಗತ್ತೆ.
ಅಪಮೃತ್ಯು ಬರುವ ಯೋಗಗಳಿದ್ರೆ ಅಪಮೃತ್ಯು ಬರಲು ಅಂಜುವುದು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ. ಸೂತ್ರ ಅಂದರೆ ಹೇಗೆ ಎಲ್ಲ ಮಣಿಗಳ ಒಳಗೆ ಎಲ್ಲ ಮಣಿಗಳನ್ನು ಧಾರಣೆ ಮಾಡಿ ಒಂದು ಸೂತ್ರ ದಾರ ಇರುತ್ತೆ, ಹಾಗೆ ಇಡೀ ಎಲ್ಲ ಮನುಕುಲವನ್ನೇ ಪೋಣಿಸಿಕೊಂಡು ಅದಕ್ಕೆ ಆಧಾರವಾಗಿ ಒಳಗೆ ನಿಂತು ಅನುಸ್ಯೂತವಾಗಿರತಕ್ಕಂಥವರು ವಾಯುದೇವರಾದ್ದರಿಂದ ಅವರಿಗೆ ಸೂತ್ರ ಅಂತ ಹೆಸರು. ಅಂಥ ಸೂತ್ರನಾಮಕನ ಸಂಸ್ಮರಣೆ ಮಾತ್ರದಿಂದಲೇ ಇಂಥ ಅಭೀಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಗಳು ಎಲ್ಲವೂ ಲಭ್ಯವಾಗುತ್ತೆ. ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೀಯುವುದು ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವಕೂಪಾರದಿಂದ ಕಡೆ ಹಾಯಿಸುವುದು. ಶ್ರೀಪಾದರಾಜರ ಈ ಒಂದು ಮಧ್ವನಾಮವನ್ನು ಯಾರು ಹೇಳ್ತಾರೆ, ಯಾರು ಶ್ರವಣ ಮಾಡ್ತಾರೆ, ಅವರ ಎಲ್ಲ ಒಂದು ತಾಪತ್ರಯಗಳು ಪರಿಹಾರವಾಗುತ್ತೆ, ಅದ್ಭುತವಾದ ಸೌಖ್ಯ ಪ್ರಾಪ್ತಿಯಾಗತ್ತೆ. ಜಗನ್ನಾಥ ವಿಠಲನ ದರ್ಶನ ಮಾಡಿಸಿ ಅವರನ್ನು ಸಂಸಾರ ಸಾಗರದಿಂದ ದಾಟಿಸುತ್ತೆ ಎಂಬಂತಹ ಅದ್ಭುತವಾದಂತಹ ಎಲ್ಲ ರೀತಿಯ ಭಗವದ್ಭಕ್ತರಿಗೂ ಬೇಕಾದ ಇಷ್ಟಾರ್ಥಗಳು ಶ್ರೀ ಮಧ್ವನಾಮ ಪಠಣದಿಂದ ಅದರ ಅನುಸಂಧಾನದಿಂದ ಸಿಗುತ್ತೆ ಎಂಬುದಾಗಿ ಶ್ರೀ ಜಗನ್ನಾಥದಾಸರು ಒಂದು ಮೌಲಿಕವಾದ ಫಲಸ್ತುತಿಯನ್ನು ಸೇರಿಸಿದ್ದಾರೆ. ಅಂಥ ಮಧ್ವನಾಮದ ಚಿಂತನೆಯ ಮೂಲಕ ಶ್ರೀಪಾದರಾಜರ ಮಹಿಮೆಯನ್ನು, ಅವರ ವಾಂಗ್ಮಯ ಸೇವೆಯನ್ನು ಅನುಸಂಧಾನ ಮಾಡುವ ಭಾಗ್ಯ ಪರಮಪೂಜ್ಯರಾದ ಶ್ರೀ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು, ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಕರುಣೆಯಿಂದ, ಅವರ ಆದೇಶದಿಂದ ಇಂಥ ಭಾಗ್ಯ ಲಭಿಸಿದೆ. ಎಲ್ಲ ಸಜ್ಜನರು ಕೂಡ ಇದನ್ನು ಶ್ರವಣ ಮಾಡಿ ಕೃತಾರ್ಥರಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ವಾಕ್ಕುಸುಮವನ್ನು ಅಸ್ಮದ್ ಗುರುವಂತರ್ಗತ ಶ್ರೀ ಶ್ರೀಪಾದರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹಯವದನ ರಂಗವಿಠಲ ಗೋಪೀನಾಥ ದೇವರ ಪಾದಾರವಿಂದಗಳಲ್ಲಿ ಈ ವಾಕ್ಕುಸುಮವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.